ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮಳೆ ತುಂಬ ಬರ್ತಾ ಇದೆ ಅನ್ಕೋತೀನಿ. ಅದರಿಂದ ಎಲ್ಲರಿಗೂ ಬೋರ್ ಆಗಿರ್ಬೋದು. ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ನಾನೊಂದು ಸಿಂಪಲ್ಲಾಗಿ ಹಲಸಿನ ಹಣ್ಣು ಬೀಜದಿಂದ ಒಂದು ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲೂ ಹಲಸಿನ ಹಣ್ಣು ಬೀಜ ಇದ್ದರೆ ನೀವೂ ಟ್ರೈ ಮಾಡಿ. ಮೊದಲಿಗೆ ನಾನು ಹಲಸಿನ ಹಣ್ಣು ಬೀಜನ ಬೇಯಿಸಿ ಸಿಪ್ಪೆಲ್ಲ ತೆಗೆದು ತಗೊಂಡಿದ್ದೀನಿ. ಸಿಪ್ಪೆಲ್ಲ ತೆಗೆದಿದ್ದೀನಿ, ರೆಡ್ ಇರೋ ಸಿಪ್ಪೆನೆಲ್ಲ. ಈಗ ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಒಂದು 2-3 ರೌಂಡು ತಿರುಗಿಸ್ಕೋತಾ ಇದ್ದೀನಿ. ನೈಸ್ ಏನು ಬೇಡ, ನೀರು ಏನು ಹಾಕೋದು ಬೇಡ. ಸುಮ್ಮನೆ ಅದನ್ನು ಕಟ್ ಮಾಡಿರೋದನ್ನ ಅದರಲ್ಲಿ ಹಾಕಿ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ನಾನು ಉಂಡೆ ಕಟ್ತಾಯಿದ್ದೀನಿ. ಉಂಡೆಯಿಂದ ಕಟ್ಟಿದ್ರೆ ಕಟ್ಟಬೇಕು, ಉಂಡೆ ಆಗ್ತಾಯಿದೆ. ಪುನಃ ಅದನ್ನ ಒಡೆದ್ರೆ ಒಡಿಬೇಕು. ಈ ಹದದಲ್ಲಿ ಮಾಡ್ಕೊಳ್ಳಿ. ತುಂಬ ನೈಸ್ ಮಾಡಿಕೊಂಡ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಈ ಹದದಲ್ಲಿದ್ದರೆ ಸಾಕು. ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಳಿ. ಈಗ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಸಬ್ಸಿಗೆ ಸೊಪ್ಪು ಅಂದರೆ ಸಬ್ಬಕ್ಕಿ ಅಂತಾರಲ್ಲ ಅದು, ಮತ್ತು ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡ ಬೇಡ, ಎಷ್ಟು ಚಿಕ್ಕ ಆಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅದನ್ನ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಹಿಟ್ಟು ಒಂದು 3 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮೊದಲು ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಹಾಕೋದು ಬೇಡ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪನೇ ನೀರು ಹಾಕಬೇಕು, ತುಂಬ ಹಾಕಬಾರ್ದು. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಒಂಚೂರು ಹಾಕಿ ಮಿಕ್ಸ್ ಮಾಡಿ ನೋಡಿ ಉಂಡೆ ಕಟ್ಟಲಿಕ್ಕೆ ಆಗುತ್ತಾ ಇಲ್ಲ ಅಂತ. ಈ ಥರ ಕೈಯಲ್ಲಿ ತೆಗೆದು ಉಂಡೆ ಕಟ್ಟಿ ನೋಡಿ. ಉಂಡೆ ಕಟ್ಟಲಿಕ್ಕೆ ಆಗ್ತಾಯಿದೆ ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈಗ ನಾನು ಒಂದೊಂದನೇ ಉಂಡೆ ಕಟ್ಟಿ ಈ ಥರ ವಡೆ ಶೇಪಲ್ಲಿ ತಟ್ಕೋತಾ ಇದ್ದೀನಿ. ಈ ಥರ ತಟ್ಟಿನೂ ಇಟ್ಕೋಬೋದು, ಇಲ್ಲ ತಟ್ಟಿ ಡೈರೆಕ್ಟಾಗಿ ಎಣ್ಣೆಗೂ ಬೇಕಿದ್ದರೆ ಹಾಕೋಬೋದು. ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ತಟ್ಟಿ ಇಟ್ಕೋತಾ ಇದ್ದೀನಿ. ಮೊದಲೇ ಈ ಥರ ತಟ್ಟಿ ಇಟ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ಕೊಳ್ಳೋಣ. ಈ ಥರ ವಡೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ. ಮತ್ತು ಹಲಸಿನ ಹಣ್ಣು ಬೀಜನ ಬಿಸಾಕೋಕ್ಕೆ ಹೋಗಬೇಡಿ. ಈ ಥರ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಮಾಡಿಕೊಂಡ್ರೆ ಮನೇಲಿರೋರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟು ಕೂಡ ಇರುತ್ತೆ. ನಿಮ್ಮ ಮನೇಲೂ ಹಲಸಿನ ಹಣ್ಣು ಬೀಜ ಇದ್ದರೆ ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ, ಕಾಯ್ತಾ ಇರ್ತೀನಿ. ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೋಡಿ, ನಾನು ಉಳಿದಿರೋದನ್ನು ಎಲ್ಲದನ್ನೂ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ತುಂಬಾ ಈಸಿ ಇದೆ, ಬೇಗನೆ ಮಾಡ್ಕೋಬೋದು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಹಲಸಿನ ಹಣ್ಣು ಬೀಜದ ವಡೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.